ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ದೈವಿಕ ಮಾರ್ಗದ ಮತ್ತೊಂದು ಅದ್ಭುತವಾದ ವಿಡಿಯೋಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಸ್ನೇಹಿತರೆ. ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಅಂತರಂಗದ ಹೋರಾಟದ ಮತ್ತು ಇಷ್ಟೆಲ್ಲಾ ಸಾಧಿಸಿದರೂ ನನ್ನೊಳಗಿನ ಶೂನ್ಯ ಯಾಕೆ ತುಂಬುತ್ತಿಲ್ಲ ಎಂಬ ಪ್ರಶ್ನೆಯ ಅಸಲಿ ಕಾರಣವನ್ನು ಇಂದು ನಾನು ನಿಮ್ಮ ಮುಂದೆ ಬಿಚ್ಚಿಡಲಿದ್ದೇನೆ. ನೀವು ಶನಿದೇವನ ಅಧಿಪತ್ಯ ಹೊಂದಿದ ಭೂಮಿ ತತ್ವದ ಅತ್ಯಂತ ಸಹನಶೀಲ ಹಾಗೂ ವಾಸ್ತವವಾದಿ ಜೀವಿಗಳು. ನಿಮ್ಮ ರಾಶಿಯ ಸಂಕೇತವೇ ಮಕರ, ಅಂದರೆ ಬೆಟ್ಟದ ತುದಿಯನ್ನು ತಲುಪಲು ಹಗಲಿರುಳು ಶ್ರಮಿಸುವ ಪರ್ವತಾರೋಹಿಯಂತೆ. ಎದುರಾಗುವ ಪ್ರತಿ ಬಿರುಗಾಳಿಯನ್ನು ತನ್ನ ಶಿಸ್ತಿನ ಕವಚದಿಂದ ಎದುರಿಸುವ ಧೀರ. ನಿಮ್ಮ ಕಣ್ಣಲ್ಲಿ ಗುರಿಯ ಛಾಯೆ ಇದೆ, ನಿಮ್ಮ ಹೃದಯದಲ್ಲಿ ಅಚಲವಾದ ನಿಷ್ಠೆ ಇದೆ. ನೀವು ಸಾಧನೆ, ಸ್ಥಿರತೆ ಮತ್ತು ಸ್ವಾಭಿಮಾನದ ನಿಜವಾದ ಪೂಜಾರಿಗಳು. ನಿಮ್ಮ ಮೂಳೆಗಳಲ್ಲಿ ಸಮಯವನ್ನು ಮೀರಿದ ತಾಳ್ಮೆ ಇದೆ, ಇದು ನಿಮ್ಮ ವಿಶೇಷತೆ. ಆದರೆ ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಆಗುತ್ತಿರುವುದು ಒಂದು ವಿಚಿತ್ರ ವಿರೋಧಾಭಾಸ. ನೀವು ತುಂಬಾ ಶಿಸ್ತಿನಿಂದ ನಿಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಳುತ್ತೀರಿ, ಎಲ್ಲರಿಗೂ ಭದ್ರತೆಯ ಛತ್ರಿಯಾಗಿ ನಿಲ್ಲುತ್ತೀರಿ. ಆದರೆ ನಿಮ್ಮ ಸುತ್ತಲಿನ ಜನರು ನಿಮ್ಮನ್ನು ಒಣ ಸಿದ್ಧಾಂತಿ, ಹಣದ ಹುಚ್ಚು ಹಿಡಿದವರು ಮತ್ತು ತಮ್ಮ ಸ್ವಾರ್ಥಕ್ಕಾಗಿ ಎಲ್ಲವನ್ನೂ ಬಳಸಿಕೊಳ್ಳುವ ಲೆಕ್ಕಾಚಾರದ ಯಂತ್ರಗಳು ಎಂದು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ. ನಿಮ್ಮ ಪ್ರಾಯೋಗಿಕತೆಯನ್ನು ಕ್ರೌರ್ಯವೆಂದು, ನಿಮ್ಮ ಮಿತಭಾಷಿತ್ವವನ್ನು ಅಹಂಕಾರವೆಂದು ಭಾವಿಸಿದ್ದಾರೆ. ಆದರೆ ಸತ್ಯ ಬೇರೆಯದೇ ಇದೆ. ಈ ವಿಡಿಯೋವನ್ನು ಕೊನೆಯವರೆಗೂ ಅತ್ಯಂತ ಏಕಾಗ್ರತೆಯಿಂದ ಕೇಳಿ. ಇದು ಕೇವಲ ಜ್ಯೋತಿಷ್ಯವಲ್ಲ, ಇದು ನಿಮ್ಮ ಆತ್ಮದ ಕನ್ನಡಿ. ನಿಮ್ಮ ಅತಿ ದೊಡ್ಡ ಶಕ್ತಿ ಮತ್ತು ಅತಿ ದೊಡ್ಡ ದೌರ್ಬಲ್ಯ ಎರಡೂ ಒಂದೇ. ಅದು ನಿಮ್ಮ ಎಂತಹ ಪ್ರಲೋಭನೆಯನ್ನು ಎದುರಿಸುವ ಕಬ್ಬಿಣದ ಸಂಕಲ್ಪ ಮತ್ತು ಭಾವನೆಗಳನ್ನು ಅಡಗಿಸಿಟ್ಟು ಹೃದಯದ ಬಾಗಿಲನ್ನೇ ಮುಚ್ಚಿಕೊಳ್ಳುವ ಅತಿಯಾದ ರಕ್ಷಣಾ ಕವಚ. ನೀವು ನಿಮ್ಮ ಭಾವನೆಗಳನ್ನು ಒಂದು ಹಿಮಗವಸದಲ್ಲಿ ಹೂತಿಟ್ಟಿದ್ದೀರಿ. ಪ್ರೀತಿಯೂ ಸೋಲಿನ ಭಯವೂ ಎಲ್ಲವನ್ನೂ ನೀವು ಒಳಗೆ ಅರಗಿಸಿಕೊಳ್ಳುತ್ತೀರಿ. ಆದರೆ ನಿಮ್ಮ ಈ ಅಪಾರ ಆತ್ಮನಿಯಂತ್ರಣವೇ ಇಂದು ನಿಮಗೆ ನೂರಾರು ಅಪಾರ್ಥಗಳನ್ನು ಸೃಷ್ಟಿಸಿದೆ. ನಾನು ಅವರಿಗಾಗಿ ನನ್ನ ಭಾವನೆಗಳನ್ನು ಬಲಿಕೊಟ್ಟೆ, ಅವರ ಸುಖಕ್ಕಾಗಿ ನನ್ನ ಸ್ವಂತ ಕನಸುಗಳಿಗೆ ಸಾವು ಕೊಟ್ಟೆ, ಅವರ ಭವಿಷ್ಯವನ್ನು ಭದ್ರವಾಗಿಸಲು ನನ್ನ ದೇಹವನ್ನು ಕರಗಿಸಿ ಶ್ರಮಿಸಿದೆ. ಆದರೂ ಅವರು ನನ್ನನ್ನೇ ಪ್ರೀತಿಯಿಲ್ಲದ ಕಲ್ಲು, ಹಣದ ಹಿಂದೆ ಬಿದ್ದ ರಾಕ್ಷಸ ಮತ್ತು ತನ್ನ ಲಾಭವನ್ನೇ ನೋಡುವ ಸ್ವಾರ್ಥಿ ಎಂದು ಜರೆದು ಕೈಬಿಟ್ಟರು ಎಂದು ನೀವು ನಿಮ್ಮ ಯಶಸ್ಸಿನ ಗೋಪುರದ ಮೇಲೂ ಒಂಟಿಗಿಡುಗನಂತೆ ನೋವು ಅನುಭವಿಸಿದ್ದೀರಿ. ನೆನಪಿಡಿ ಮಕರ ರಾಶಿಯವರೇ, ನೀವು ನೀಡುವ ಅಚಲವಾದ ಭದ್ರತೆ ಮತ್ತು ನಿಮ್ಮ ಅಪಾರ ತ್ಯಾಗದ ಆಳವನ್ನು ಅರ್ಥ ಮಾಡಿಕೊಳ್ಳುವ ಜ್ಞಾನ ಕೇವಲ ತ್ವರಿತ ಸುಖ ಮತ್ತು ಮೆಚ್ಚುಗೆಗಾಗಿ ಅಲೆದಾಡುವ ಈ ಜಗತ್ತಿಗಿಲ್ಲ. ಅದಕ್ಕೆ ಅವರು ನಿಮ್ಮ ಸ್ಥಿರತೆಯನ್ನು ಮರಗಟ್ಟಿದ ಬದುಕು ಎಂದು ತಪ್ಪಾಗಿ ಭಾವಿಸಿ ದೂರ ಸರಿಯುತ್ತಾರೆ. ನೀವು ಯಾರನ್ನಾದರೂ ನಿಮ್ಮ ಹೃದಯದ ಕೋಟೆಯಲ್ಲಿ ಸ್ಥಾನ ನೀಡಿದರೆ ಅದು ಕೈಲಾಸದಲ್ಲಿ ಮನೆ ಮಾಡಿದಂತೆ. ಆದರೆ ಆ ಕೈಲಾಸದ ಶೀತವನ್ನು ತಡೆದುಕೊಳ್ಳುವ ತಪಸ್ಸು ಸದಾ ಬೆಚ್ಚನೆಯ ಹೊಗಳಿಕೆಯ ಬೆಂಕಿ ಕಾಯಿಸುವ ಈ ಜೀವಿಗಳಿಗೆ ಎಲ್ಲಿದೆ? ಜನರು ನಿಮ್ಮ ಬೆಲೆಯನ್ನು ತಿಳಿಯುವುದು ನೀವು ಸಂಪೂರ್ಣವಾಗಿ ನಿಮ್ಮ ಜವಾಬ್ದಾರಿಗಳನ್ನು ಇಳಿಸಿ ನಿಮ್ಮ ಮೌನದ ಹಿಮಾಲಯಕ್ಕೆ ಮರಳಿದ ಮೇಲೆಯೇ. ನೀವು ಪಕ್ಕದಲ್ಲಿರುವಾಗ ನಿಮ್ಮ ಶ್ರಮವನ್ನು ಅವರು ಗಾಳಿಯಂತೆ ಸಹಜವಾಗಿ ಪಡೆದು ನೀವು ದೂರವಾದಾಗಲೇ ತಾವು ಉಸಿರುಗಟ್ಟುತ್ತಿರುವುದು ಅವರಿಗೆ ಅರ್ಥವಾಗುತ್ತದೆ. ನಿಮ್ಮ ಎದೆಯಾಳದ ಈ ನೋವು, ನನ್ನ ಹೃದಯದ ಬೆಂಕಿಯನ್ನು ಯಾರೂ ನೋಡಲಿಲ್ಲ ಎನ್ನುವ ಈ ಮೌನದ ಜ್ವಾಲಾಮುಖಿ ಆ ಭಗವಂತನಿಗೆ ತಲುಪಿದೆ. ಗ್ರಹಗತಿಗಳ ಲೆಕ್ಕಾಚಾರದ ಪ್ರಕಾರ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಭಾವನಾತ್ಮಕ ನಿರಾಸೆ ಮತ್ತು ಸ್ವಂತ ಆಪ್ತರಿಂದಲೇ ದ್ರೋಹದ ಕಾಲವು ಕಳೆದು ಶಾಂತವಾಗಿದೆ. ಈಗ ನೀವು ಎಲ್ಲರಿಂದ ದೂರವಾಗಿ ಕೇವಲ ನಿಮ್ಮ ಗುರಿಯತ್ತ ಮಾತ್ರ ನೋಡುತ್ತಿದ್ದೀರಿ. ಆದರೆ ನೆನಪಿಡಿ, ಮಕರ ರಾಶಿಯವರ ಈ ಏಕಾಂತವು ಸೋಲಿನ ಪಲಾಯನವಲ್ಲ, ಅದು ತನ್ನ ಮುಂದಿನ ಮಹಾಜಿಗಿತಕ್ಕೆ ಶಕ್ತಿ ಕೂಡಿಸುತ್ತಿರುವ ಚಿರತೆಯ ಕಾಯಕ. ನಿಮ್ಮ ನಿಷ್ಕಲ್ಮಶ ಪ್ರೀತಿಯನ್ನು ಅನುಮಾನಿಸಿದವರು, ನಿಮ್ಮ ತ್ಯಾಗವನ್ನು ತಿರಸ್ಕರಿಸಿದವರು, ಅವರ ಅಸಲಿ ಮುಖ ಬಯಲಾಗುವ ಸಮಯ ಹತ್ತಿರ ಬರುತ್ತಿದೆ. ನೀವು ಯಾರಿಗಾಗಿ ನಿಮ್ಮ ಸ್ವಂತ ಸಂತೋಷದ ಬಾಗಿಲನ್ನೇ ಶಾಶ್ವತವಾಗಿ ಮುಚ್ಚಿದ್ದೀರೋ ಅದೇ ಜನರು ನಾಳೆ ನಿಮ್ಮ ಮುಂದೆ ಸಹಾಯಕ್ಕಾಗಿ ಕೈಚಾಚಿ ನಿಮ್ಮ ದೊಡ್ಡತನವನ್ನು ಒಪ್ಪಿಕೊಳ್ಳುವಂತಹ ಅದ್ಭುತ ಗ್ರಹಗತಿಗಳ ಸಂಚಾರ ನಿಮ್ಮ ರಾಶಿಯತ್ತ ಸಾಗುತ್ತಿದೆ. ಮುಂದೆ ಹೋಗುವುದಕ್ಕೂ ಮುನ್ನ ಒಂದು ಚಿಕ್ಕ ಆದರೆ ಮುಖ್ಯವಾದ ಮಾತು. ಜ್ಞಾನಕ್ಕೆ ಮತ್ತು ಒಳ್ಳೆಯ ಸಲಹೆಗೆ ನೀವು ಬೆಲೆ ಕೊಡಬೇಕು. ನಾನೇನು ನಿಮ್ಮ ಹತ್ತಿರ ದುಡ್ಡು ಕೇಳ್ತಿಲ್ಲ, ಬದಲಾಗಿ ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಮನಸ್ಸಾರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಎಷ್ಟೋ ಜನ ವಿಡಿಯೋ ನೋಡ್ತಾರೆ ಆದರೆ ಸಬ್ಸ್ಕ್ರೈಬ್ ಮಾಡಲ್ಲ. ಕೊಟ್ಟವನಿಗೆ ಕೋಟಿ, ಇಟ್ಕೊಂಡವನಿಗೆ ಏನೂ ಇಲ್ಲ ಅನ್ನೋದು ಗಾದೆ ಮಾತು. ನೀವು ನಮಗೆ ಒಂದು ಸಬ್ಸ್ಕ್ರೈಬ್ ರೂಪದ ಬೆಂಬಲ ನೀಡಿದ್ರೆ ಆ ಭಗವಂತ ನಿಮಗೆ 10 ಪಟ್ಟು ಲಾಭ ನೀಡುತ್ತಾನೆ. ಇದು ಕರ್ಮದ ನಿಯಮ. ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಬಟನ್ ಮತ್ತು ಬೆಲ್ ಐಕಾನ್ ಒತ್ತಿ. 2026ರಲ್ಲಿ ನಿಮ್ಮ ಕಷ್ಟಗಳೆಲ್ಲ ತೀರಿ ಹೋಗ್ಲಿ ಅಂತ ನಾನು ಹಾರೈಸ್ತೀನಿ. ಈಗ ಅತ್ಯಂತ ಪ್ರಮುಖವಾದ
ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸುವ ಆ ರಹಸ್ಯದತ್ತ ಬರೋಣ. ಮುಂದಿನ ದಿನಗಳಲ್ಲಿ ಆಕಾಶಮಂಡಲದಲ್ಲಿ ನಡೆಯುವ ಕರ್ಮಫಲದಾತ ಶನಿ ಮತ್ತು ಕೇತುವಿನ ಮಹಾಸಂಚಾರ ನಿಮ್ಮ ಜೀವನದಲ್ಲಿ ಒಂದು ಅತಿ ದೊಡ್ಡ ಶನಿ ಕೇತು ವೈರಾಗ್ಯ ವಿಜಯ ಯೋಗವನ್ನು ತರಲಿದೆ. ನಿಮ್ಮ ಸುಪ್ತ ಪ್ರತಿಭೆ, ಪಿತ್ರಾರ್ಜಿತ ಆಸ್ತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯಲ್ಲಿ ಅಕ್ಷರಶಃ ಪುನರ್ಜನ್ಮವೇ ಆಗಲಿದೆ. ಇಷ್ಟು ದಿನ ನೀವು ನಿಮ್ಮ ಸಾಧನೆಯ ಹಾದಿಯಲ್ಲಿ ಎಷ್ಟೋ ಬಾರಿ ಕುಸಿದಿದ್ದೀರಿ. ನಿಮ್ಮ ಪ್ರತಿಭೆಯನ್ನು ಜನರು ಸರಿಯಾಗಿ ಬಳಸಿಕೊಳ್ಳಲಿಲ್ಲ. ನಿಮ್ಮ ಅನುಭವವನ್ನು ಮುದುಕತನವೆಂದು ಹಾಸ್ಯ ಮಾಡಲಾಯಿತು. ಆದರೆ ಈಗ ಕಾಲಚಕ್ರ ತಿರುಗಿದೆ. ನಿಮ್ಮನ್ನು ತಿರಸ್ಕರಿಸಿದ ಅದೇ ಜನರು ನಿಮ್ಮ ಮಾರ್ಗದರ್ಶನಕ್ಕಾಗಿ ಕಾಯುವ ದಿನ ಬಂದಿದೆ. ನೀವು ವರ್ಷಗಳ ಹಿಂದೆ ಮರೆತು ಹೋದ ಅಥವಾ ಕೈಬಿಟ್ಟ ಒಂದು ಯೋಜನೆಯು ಇದ್ದಕ್ಕಿದ್ದಂತೆ ಚಿನ್ನದ ಬೆಳೆಯನ್ನು ಕೊಡಲಿದೆ. ವ್ಯಾಪಾರಸ್ಥರೇ, ನಿಮ್ಮ ಕಾಲದಿಂದ ತುಳಿಯಲ್ಪಟ್ಟ ವಸ್ತುಗಳ ವ್ಯಾಪಾರವು ಸ್ಕ್ರ್ಯಾಪ್, ರಿಯಲ್ ಎಸ್ಟೇಟ್, ಪ್ರಾಚೀನ ವಸ್ತುಗಳು ಸಾಮ್ರಾಜ್ಯವನ್ನಾಗಿಸಲಿದೆ. ಉದ್ಯೋಗಿಗಳೇ, ನಿಮ್ಮನ್ನು ನಿರ್ಲಕ್ಷಿಸಿದ ಮ್ಯಾನೇಜ್ಮೆಂಟ್ ನಿಮ್ಮ ನಿವೃತ್ತಿಯ ನಂತರವೂ ನಿಮ್ಮನ್ನು ಸಲಹೆಗಾರರಾಗಿ ಕರೆಸಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಶತ್ರುಗಳ ಸರ್ವನಾಶ ಮತ್ತು ಕರ್ಮದ ಲೆಕ್ಕಾಚಾರ. ಮಕರ ರಾಶಿಯವರೇ, ನೀವು ಎಂದೂ ಅನ್ಯಾಯದ ದಾರಿಯಲ್ಲಿ ನಡೆಯದ ಧರ್ಮಿಷ್ಠರು. ಆದರೆ ನಿಮ್ಮ ಪ್ರಾಮಾಣಿಕತೆಯನ್ನೇ ನಿಮ್ಮ ವಿರುದ್ಧ ಆಯುಧವಾಗಿ ಬಳಸಿದವರನ್ನು, ನಿಮ್ಮ ಮೌನವನ್ನು ಒಪ್ಪಿಗೆ ಎಂದು ತಿರುಚಿದವರನ್ನು ಶನಿದೇವನು ಸುಮ್ಮನೆ ಬಿಡುವುದಿಲ್ಲ. ನಿಮಗೆ ದ್ರೋಹ ಮಾಡಿದವರು, ನಿಮ್ಮ ಹಿಂದೆ ನಿಂತು ಪಿತೂರಿ ನಡೆಸಿದವರು ಈಗ ತಮ್ಮದೇ ಕುತಂತ್ರದ ಸುಳಿಯಲ್ಲಿ ಸಿಕ್ಕಿ ನಾಶವಾಗಲಿದ್ದಾರೆ. ನಿಮ್ಮ ಕಣ್ಣ ಮುಂದೆಯೇ ಅವರ ಮೋಸದ ಅರಮನೆಗಳು ಧೂಳಾಗಲಿವೆ. ನೀವು ಅವರಿಗೆ ಏನೂ ಮಾಡಬೇಕಾಗಿಲ್ಲ. ನಿಮ್ಮ ಅಚಲವಾದ ಯಶಸ್ಸಿನ ಬಂಡೆಯೇ ಅವರನ್ನು ಜಜ್ಜಿ ಪುಡಿ ಮಾಡಲಿದೆ. ಇದು ಕರ್ಮದ ನಿಯಮ. ಇದು ಶನಿದೇವನ ಕಠೋರ ನ್ಯಾಯ. ಕುಟುಂಬ ಮತ್ತು ಸಂಬಂಧಗಳಲ್ಲಿ ಸ್ಪಷ್ಟತೆ. ನಿಮ್ಮ ಸ್ವಂತ ಮನೆಯವರೇ ನಿಮ್ಮನ್ನು ಯಾವಾಗಲೂ ಗಂಟಿಕ್ಕಿ ಕೂರುವವರು, ಮಕ್ಕಳೊಂದಿಗೂ ಆಟವಾಡದ ಕರ್ಕಶ ವ್ಯಕ್ತಿ ಎಂದು ದೂರ ಇಟ್ಟಿರಬಹುದು. ನಿಮ್ಮ ಭವಿಷ್ಯದ ಚಿಂತೆಯ ಮೌನ ತ್ಯಾಗವನ್ನು ಅವರು ಪ್ರೀತಿಯ ಕೊರತೆಯೆಂದು ಭ್ರಮಿಸಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಯಾರು ನಿಮ್ಮ ನಿಜವಾದ ಆತ್ಮೀಯರು ಮತ್ತು ಯಾರು ನಿಮ್ಮ ಸಂಪತ್ತಿಗಾಗಿ ಮಾತ್ರ ನೆರಳಾಗುತ್ತಾರೆ ಎಂಬ ಸ್ಪಷ್ಟತೆ ಸಿಗಲಿದೆ. ನಿಮ್ಮ ಮನಸ್ಸಿನ ಮೇಲಿನ ಭಾರವಾದ ಮಂಜು ಕರಗಲಿದೆ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳದ, ನಿಮ್ಮನ್ನು ಹಳೆಯ ಕಾಲದವರೆಂದು ಹಾಸ್ಯ ಮಾಡಿದ ಸಂಬಂಧಗಳು ತಾವಾಗಿಯೇ ದೂರವಾಗುತ್ತವೆ ಮತ್ತು ನಿಮ್ಮ ಕಠೋರತೆಯ ಹಿಂದಿನ ವಾತ್ಸಲ್ಯವನ್ನು ಅರ್ಥೈಸಿಕೊಳ್ಳುವ, ನಿಮ್ಮೊಂದಿಗೆ ಜೀವನದ ಬಂಡೆಯನ್ನು ಹತ್ತಲು ಸಿದ್ಧವಿರುವ ಒಂದು ಶಾಶ್ವತವಾದ ಆತ್ಮ ನಿಮ್ಮ ಜೀವನದಲ್ಲಿ ಪ್ರವೇಶಿಸಲಿದೆ. ಸ್ನೇಹಿತರೆ, ಈ ಭವ್ಯವಾದ ಯಶಸ್ಸನ್ನು, ಬರುವಂತಹ ಈ ಸುವರ್ಣ ಅವಕಾಶಗಳನ್ನು ನಿಮ್ಮದಾಗಿಸಿಕೊಳ್ಳಲು ನೀವು ನಿಮ್ಮ ದೈನಂದಿನ ಜೀವನದಲ್ಲಿ ಕೆಲವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲೇಬೇಕು. ನಿಮ್ಮ ಎಲ್ಲವನ್ನೂ ಅತಿಯಾಗಿ ಯೋಚಿಸುವ ಮಾನಸಿಕ ಗ್ರಂಥ ಮತ್ತು ತಪ್ಪುಗಳನ್ನು ಎಂದಿಗೂ ಕ್ಷಮಿಸದ ಕಠಿಣತೆಯನ್ನು ತೊರೆಯದೇ ಇದ್ದರೆ ಭವಿಷ್ಯದಲ್ಲಿ ಮತ್ತೆ ಮತ್ತೆ ಅದೇ ಒಂಟಿತನವನ್ನು ಎದುರಿಸಬೇಕಾಗುತ್ತದೆ. ಅದಕ್ಕಾಗಿ ಮಕರ ರಾಶಿಯವರು ಕಡ್ಡಾಯವಾಗಿ ಪಾಲಿಸಬೇಕಾದ ಮಹಾಬ್ರಹ್ಮಾಸ್ತ್ರಗಳನ್ನು ನಾನು ನಿಮಗೆ ನೀಡುತ್ತಿದ್ದೇನೆ. ಇವುಗಳನ್ನು ಇಂದೇ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. 1ನೆಯ ಬ್ರಹ್ಮಾಸ್ತ್ರ. ನಿಮ್ಮ ಹೃದಯದ ಮಂಜುಗಡ್ಡೆಯನ್ನು ಕರಗಿಸಿ. ನೀವು ಭಾವನೆಗಳನ್ನು ತೋರಿಸುವುದನ್ನು ದುರ್ಬಲತೆ ಎಂದು ತಪ್ಪಾಗಿ ನಂಬಿದ್ದೀರಿ. ಈ ಗಟ್ಟಿತನವೇ ನಿಮ್ಮನ್ನು ದೈತ್ಯಾಕಾರದಂತೆ ಕಾಣಿಸಿದೆ. ಇಂದೇ ನಿಮ್ಮ ಪ್ರೀತಿಪಾತ್ರರಿಗೆ ಒಂದು ಬೆಚ್ಚನೆಯ ಅಪ್ಪುಗೆ ಕೊಡಿ. ನಿಮ್ಮ ಕಣ್ಣೀರನ್ನು ತಡೆಯಬೇಡಿ. ನಿಮ್ಮ ದುರ್ಬಲತೆಯೇ ನಿಮ್ಮನ್ನು ಮನುಷ್ಯರನ್ನಾಗಿಸುತ್ತದೆ ಮತ್ತು ಆ ಮಾನವೀಯತೆಯೇ ನಿಮ್ಮನ್ನು ನಿಜವಾದ ನಾಯಕನನ್ನಾಗಿ ಮಾಡುತ್ತದೆ. 2ನೆಯ ಬ್ರಹ್ಮಾಸ್ತ್ರ. ಹಳೆಯ ಜಂಕನ್ನು ಹೊರಗೆ ಸೇರಿ. ನೀವು ಹಳೆಯ ನೆನಪುಗಳು, ಹಳೆಯ ವಸ್ತುಗಳು, ಹಳೆಯ ದ್ವೇಷಗಳನ್ನು ಹಿಡಿದಿಟ್ಟುಕೊಳ್ಳುತ್ತೀರಿ. ಈ ಭಾರ ನಿಮ್ಮನ್ನು ಮುಂದೆ ಹೋಗಲು ಬಿಡುತ್ತಿಲ್ಲ. ಇಂದೇ ನಿಮ್ಮ ಮನಸ್ಸಿನ ಮತ್ತು ಮನೆಯ ಅನಗತ್ಯ ತ್ಯಾಜ್ಯವನ್ನು ಸ್ವಚ್ಛಗೊಳಿಸಿ. ನಿಮ್ಮ ಮನಸ್ಸಿನಲ್ಲಿ ಹೊಸ ಆಲೋಚನೆಗಳಿಗೆ, ಹೊಸ ಸಂಬಂಧಗಳಿಗೆ ಜಾಗ ಮಾಡಿಕೊಡಿ. ನಿಮ್ಮ ನಿನ್ನೆಯ ಸಾವು ನಿಮ್ಮ ನಾಳೆಯ ಜನ್ಮವಾಗಬೇಕು. 3ನೆಯ ಬ್ರಹ್ಮಾಸ್ತ್ರ. ನಿಮ್ಮನ್ನು ನೀವು ಪ್ರೀತಿಸಲು ಕಲಿಯಿರಿ. ಪರಿಪೂರ್ಣತೆಯ ಹುಚ್ಚು ಬಿಡಿ. ನೀವು ನಿಮ್ಮನ್ನೇ ಕಠೋರವಾಗಿ ವಿಮರ್ಶಿಸಿಕೊಳ್ಳುತ್ತೀರಿ. ಪ್ರತಿಯೊಂದು ಸಣ್ಣ ತಪ್ಪನ್ನು ದೊಡ್ಡ ಅಪರಾಧವನ್ನಾಗಿ ಪರಿಗಣಿಸುತ್ತೀರಿ. ನೀವು ಯಂತ್ರವಲ್ಲ, ಮನುಷ್ಯರು. ನಿಮ್ಮ ಸೋಲುಗಳನ್ನು, ನ್ಯೂನತೆಗಳನ್ನು ಪ್ರೀತಿಸಿ. ನಿಮ್ಮ ಪ್ರಯಾಣವನ್ನು ಆನಂದಿಸಿ. ನೀವು ನಿಮ್ಮನ್ನು ಕ್ಷಮಿಸಲು ಕಲಿತಾಗ ಇಡೀ ಜಗತ್ತು ನಿಮ್ಮನ್ನು ಅಪ್ಪಿಕೊಳ್ಳುತ್ತದೆ. ಮಕರ ರಾಶಿಯವರೇ, ನೀವು ಹುಟ್ಟಿರೋದೇ ಸಮಯದ ಮರಳಿನಲ್ಲಿ ಅಚಲವಾದ ಶಿಲೆಯಾಗಿ ನಿಲ್ಲಲು, ನಿಮ್ಮ ಸಹನೆಯಿಂದ ಈ ಜಗತ್ತಿಗೆ ಸ್ಥಿರತೆಯನ್ನು ಕಲಿಸಲು. ನಿಮ್ಮ ಬದುಕಿನಲ್ಲಿ ಎದುರಾದ ದ್ರೋಹಗಳು ಮತ್ತು ಅಪಮಾನಗಳು ನಿಮ್ಮನ್ನು ಮುರಿಯಲು ಬಂದದ್ದಲ್ಲ. ಬದಲಾಗಿ ನಿಮ್ಮೊಳಗಿನ ಆ ಸುಪ್ತ ಶನಿ ಕೇತು ಯೋಗವನ್ನು, ಆ ಅಗಾಧವಾದ ವೈರಾಗ್ಯ ವಿಜಯವನ್ನು ಜಾಗೃತಗೊಳಿಸಲು ಬಂದಂತಹ ದೀಕ್ಷೆಗಳು. ಇಷ್ಟು ಹೊತ್ತು ಈ ವಿಡಿಯೋವನ್ನು ನೋಡಿದ್ದೀರಿ ಎಂದರೆ ನಿಮ್ಮೊಳಗಿನ ಆ ಸಾಧಕ ಇನ್ನೂ ಎಚ್ಚರವಾಗಿದ್ದಾನೆ ಎಂದರ್ಥ. ನಿಮ್ಮ ಈ ಯಶಸ್ಸಿನ ಪಯಣದಲ್ಲಿ ಸದಾಕಾಲ ಈ ಗೆಲುವಿನ ಬೆಳಕು ವಾಹಿನಿ ನಿಮ್ಮ ಜೊತೆಗಿರುತ್ತದೆ.
ನಿಮ್ಮೊಳಗಿನ ಆ ಅದ್ಭುತ ಶಕ್ತಿಯ ಮೇಲೆ, ಆ ಭಗವಂತನ ನ್ಯಾಯದ ಮೇಲೆ ನಿಮಗೆ ಪೂರ್ಣ ನಂಬಿಕೆ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಅತ್ಯಂತ ಗರ್ಜನೆಯಿಂದ, ಪೂರ್ಣ ಆತ್ಮವಿಶ್ವಾಸದಿಂದ ನನ್ನ ಶನಿಯು ನನಗೆ ಈಗ ಚಿನ್ನದ ಸಿಂಹಾಸನ ನೀಡಿದೆ ಎಂದು ಬರೆಯಿರಿ.